ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲೇ ಫಾರ್ ದ ವೆರಿ ಫಸ್ಟ್ ಟೈಮ್ ಇವರಿಷ್ಟು ಜನರ ಕಾಂಬಿನೇಷನ್ ಜೊತೆಗೆ ಬರ್ತಾ ಇರೋದು. ಒಂದ್ ಕಡೆ ನಟ, ನಿರ್ದೇಶಕ, ನಿರ್ಮಾಪಕ, ಗಾಯಕ ಪ್ರೇಮ್ಸ್, ಇನ್ನೊಂದ್ ಕಡೆ ಧ್ರುವ ಸರ್ಜಾ, ರೀಶ್ಮಾ ನಾಣಯ್ಯ, ಆಲ್ಸೋ ನಮ್ಮ ಮ್ಯೂಸಿಕ್ ನ ಮಾಂತ್ರಿಕ ಅರ್ಜುನ್ ಜನ್ಯ. ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ಕೆಡಿ ಸಿನಿಮಾದ ಫಸ್ಟ್ ಸಾಂಗ್ ಲಾಂಚ್ ಅಂಡ್ ಇನ್ಫ್ಯಾಕ್ಟ್ ಈ ಹೊಸ ಹಾಡು ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ಈಗಾಗಲೇ ನೋಡಿ ಸುಧಾರಿಸ್ಕೋತಾ ಇದೀವಿ ಸದ್ಯಕ್ಕೆ. ಅದೇ ಸಾಂಗ್ ನ ಬಗ್ಗೆ ಮಾತಾಡೋದಕ್ಕೆ ಅಫ್ಕೋರ್ಸ್ ಆಕ್ಷನ್ ಪ್ಯಾಕ್ಟ್ ಅಟೆಂಡೆನ್ಸ್ ಇದೆ ಇಲ್ಲಿ ಇವತ್ತು ನಮ್ಮ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಟ್ರೂ ಸ್ಟಾರ್ಸ್ ಎಕ್ಸ್ಪ್ರೆಸ್ ಎಪಿಸೋಡ್, ಇವತ್ತಿನ ಸ್ಟಾರ್ಸ್ ಎಕ್ಸ್ಪ್ರೆಸ್ ಎಪಿಸೋಡ್ ನಲ್ಲಿ ಕೆಡಿನ ಎಂಟೈರ್ ಟೀಮ್, ರೈಟ್ ಫ್ರಮ್ ದ ಮಾಸ್ಟರ್ ಟು ನಮ್ಮ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್, ಆಫ್ ಕೋರ್ಸ್ ನಮ್ಮ ಮೆಜಿಷಿಯನ್ ಆ್ಯಂಡ್ ದ ವೆರಿ ಬ್ಯೂಟಿಫುಲ್. ನಮ್ಮ ಜೊತೆ ನೇತ್ರ ಜೊತೆ ಕೆಡಿ ಸಿನಿಮಾದ ತಂಡ ಶಿವ ಶಿವ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ಓವರ್ ಟು ಯು. ಹಾಡು ನೋಡಿದವ್ರು ಇನ್ನೂ ಸುಧಾರಿಸ್ಕೋತಾ ಇದ್ದಾರೆ. ಏನಿಲ್ಲಪ್ಪ, ಸೊ ಆ ಸಾಂಗ್ ಪವರ್ ಹೆಂಗೆ, ಆ ಸಾಂಗ್ ವ್ಯಾಲ್ಯೂಸ್ ಹೆಂಗೆ, ಆಮೇಲೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಸಾಹಿತ್ಯ ನಿಮಗೆ ಇದು ಒಂದು ಫೋಕ್ ಜನಪದ ಶೈಲಿಯ ಸಾಂಗ್. ಜನಪದ ಅಂದರೆ ಜನಪದ 70-75 ವರ್ಷ ಹಿಂದೆ ಇದಾಗಿದ್ದು. ಸೊ ಅದ್ರ ಪವರ್ ಹೆಂಗಿದೆ, ಗುರುವೆ ನಿನ್ನ ಟವಲ್ಲೋರು, ಆ ಸ್ಟೈಲೇ ಹಂಗಿದೆ. ಸೊ ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ನಮ್ಮ BS ಮಂಜು ಬರೆದಿದ್ದಾರೆ. ಅಂದರೆ ನಾನು, ನಂದು, ಹೀಗೋ ಇವೆಲ್ಲ ಇದೆಯಲ್ಲ, ಅದೆಲ್ಲ ಏನೂ ಇಲ್ಲ, ಮನುಷ್ಯನಿಗೆ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಬಂದಿದ್ದೀವಿ. ಅದೆಲ್ಲ ತುಂಬಾ ಸಟಲಾಗಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವಾಗ. ಬಟ್ ಆಕ್ಚುಲಿ ನನಗೆ ಇದೆಲ್ಲ ಸ್ಕ್ರೀನ್ ಮೇಲೆ ಇವರ ಪರ್ಫಾರ್ಮೆನ್ಸ್, ಇವರಿಬ್ರು ಒಬ್ಬ ದೇವ್ರೆ, ಇನ್ನ ಆ ಜನ್ಯ ಅವರ ಮ್ಯೂಸಿಕ್, ನಿಮ್ಮ ಈ ಒಂದು ಎಂಟೈರ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಂಡ್ ಆನ್ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್ ಎಲ್ಲ ನೋಡ್ತಾ ಇದ್ರೆ ಎಲ್ಲರೂ ಒಂಥರ ರಾಕ್ಷಸರು ನೀವುಗಳು. ರಾಕ್ಷಸರು ಬೇಸಿಕ್ಲಿ ಏನು ಅಂದರೆ ಏನಾದರೂ ಒಂದು ಮಾಡಬೇಕು ಅಂದರೆ ಹಠ ಛಲ ಹಿಡಿದ್ರೆ ಕೂತ್ಕೊಂಡು ಮಾಡ್ತಾರಂತೆ. ಹಾಗೇನೆ ಅಷ್ಟ್ರ ಮಟ್ಟಿಗೆ ಆ ಸ್ಕ್ರೀನ್ ಮೇಲೆ ಎಲ್ಲರ ಎಂಟೈರ್ ಪ್ಯಾಷನ್ಗಿಂತ ಇದು ನೆಕ್ಸ್ಟ್ ಲೆವೆಲ್. ಇದು ಐ ಥಿಂಕ್ 10x ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ನಿಮ್ಮ ಆಟ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಒಂಥರ ಮಾರ್ಕೆಟಿಂಗ್ ಏನಂತಾರೆ, ಮಾಸ್ಟರ್ ಕಿಂಗ್. ನಿಮ್ದೇ ಯಾವ್ದಾದ್ರು ಒಂದು ಕಾಲೇಜಲ್ಲಿ ನಿಜವಾಗ್ಲೂ ಒಂದು ಸಿಲೆಬಸ್ ಇರಬೇಕು ಸರ್, ಮಾರ್ಕೆಟಿಂಗ್ ಬೈ ಪ್ರೇಮ್ಸ್. ಏನಂದ್ರೆ ಏನೇ ನಾವು ಮಾರ್ಕೆಟ್ ಮಾಡಿ ಒಂದು ಅದಕ್ಕೆ ಕಂಟೆಂಟ್ ಸ್ಟ್ರಾಂಗ್ ಆಗಿರಬೇಕು. ಕಂಟೆಂಟ್ ಏನೂ ಇಲ್ಲ ಅಂದರೆ, ನಾವು ಏನೂ ಬಂದಿಲ್ಲ ಅಂದರೆ ಬರೀ ಪ್ರೇಮ್ ಏನತ್ತಾನೆ ಅದು ಏನೂ ಯೂಸ್ ಆಗಿಲ್ಲ. ಒಂದು ಕಂಟೆಂಟ್ ಜೊತೆ ಬಂದಾಗ ಅದೇನಾಗುತ್ತೆ, ಅದನ್ನು ನಾವು ಎಷ್ಟೇ ಮಾರ್ಕೆಟ್ ಮಾಡಿ ಜನಗಳಿಗೆ ತಲುಪುತ್ತೆ ಅದು ಅವರು ಇದು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಸೊ ನಾವು ಮಾರ್ಕೆಟಿಂಗ್ ಅನ್ನೋದು, ಈಗ ಎಲ್ಲರೂ ಹೇಳ್ತಾರೆ ಪ್ರೇಮ್ ಅಂದ ತಕ್ಷಣ ಸಿನಿಮಾ ಬಂದರೆ ಇನ್ನು ಶುರು ಮಾಡಿದ ಪ್ರಚಾರನ ಅಂದ್ಕೊಂಡು, ಸೊ ಇನ್ನು ಸ್ಟಾರ್ಟ್ ಆಯಿತು ಗುರು, ಇನ್ನೇನು ಹೋಗ್ತಾನೆ ಇರ್ತಾನೆ ಅಂತ. ಅದೇನಿದ್ರೆ ನಾನು ಕಂಟೆಂಟ್ ಓದ್ಕೊಬರ್ತೀನಿ. ನಾನು ಏನೋ ಬುಟ್ಟಿಲಿ ತರಕಾರಿ ಓದ್ಕೊಂಡಿಲ್ಲ, ಊಟದ ಓದ್ಕೊಬರ್ತಾರಲ್ಲ ನಮ್ಮ ಹಳ್ಳಿಗಳ ಕಡೆ ಏನಂತಂದು, ಆ ಥರ ನಾನು ಒಂದು ಬುಟ್ಟಿ ಇಟ್ಕೊಂಡಿದ್ದೀನಿ, ತಗೊಬರ್ತಾ ಇದ್ದೀನಿ. ಒಂದೊಂದು ಒಬ್ಬೊಬ್ರಿಗೊಬ್ರಿಗೆ ಗುರು ನಿನಗಿದು ಬೇಕಾ ತಗೋ ಅಂತ ಮಾರ್ಕೊಂಡು ಹೋಗ್ತಾ ಇರ್ತೀನಿ. ದಿಸ್ ಕಂಟೆಂಟ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೂಡ. ಸೊ ಎಸ್, ವಾಪಸ್ ಹಾಡು ಬಗ್ಗೆ ಮಾತಾಡಬೇಕಾದ್ರೆ ಇದೇ ಸಾಂಗ್ನಲ್ಲಿನ ಪರ್ಫಾರ್ಮೆನ್ಸ್, ಒಂದು ಏನಂತಾರೆ ಮೂವಿಂಗ್ ಗಾಡಿ ಮೇಲೆ ಒಂದು ನಿಮಿಷ ಶಾಕ್ ಆಗೋಯ್ತು. ಇದು ಗಾಡಿನ CGನ ಏನು ಅಂತ ಆಮೇಲೆ ಗೊತ್ತಾಯ್ತು. ಪಾಪ ನಿಜವಾಗ್ಲೂ ಮಾಡಿದ್ದೀರಾ ನೀವು ಧೈರ್ಯದಿಂದ? ಇಲ್ಲ, ಆ್ಯಕ್ಚುಲಿ ನಾವು ಫಸ್ಟು ಸಿಗ್ನೇಚರ್ ಸ್ಟೆಪ್ಪು ಫಸ್ಟ್ ಆಫ್ ಆಲ್ ಎಲ್ಲ ಆ್ಯಕ್ಟರ್ಸ್ಗೂ ಅದಿರುತ್ತೆ, ಸಿಗ್ನೇಚರ್ ಸ್ಟೆಪ್ ಕರೆಕ್ಟಾಗಿರಬೇಕು ಅನ್ನೋದು. ಏನಯ್ಯ ಮಾಡಿದ ತಕ್ಷಣ ಬಂದ್ಬಿಡ್ತಲ್ಲ, ಎಷ್ಟು ಚೆನ್ನಾಗಿದೆ ಇದು, ಓಕೆ ಮಾಡ್ತೀನಿ ಬಿಡ್ರಿ ಅಂತ ಹೋಗಿ ಸ್ಪಾಟ್ಗೆ ಹೋಗಿ ನೋಡ್ತೀವಿ ಕಾರ್ ಮೇಲೆ. ಸರಿ, ಕಾರ್ ಮೇಲೆ ಒಂದು ಸರಿ ಮಾನಿಟ್ರ್ ಮಾಡಾದ್ಮೇಲೆ ಊಟನೇ ಸೇರ್ತಾ ಇಲ್ಲ ನನಗೆ. ಬಿಫೋರ್ ಬ್ರೇಕೇ ಬಂದು, ಅಣ್ಣ ಬ್ರೇಕ್ ಬೇಡ ಇವತ್ತು, ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ಕಾರ್ ಮೇಲೆ ಅಂತ. ಇವರು ನೋಡಿದ್ರು, ಓಕೆ ನಾನು ಅಲ್ಲೇ ತಪ್ಪು ಮಾಡಿದ್ದು. ಸೊ ಕಾರ್ ಮೇಲೆ ಮಾಡ್ಬಿಟ್ನಲ್ಲ, ಓಕೆ ಅಂಥೇಳಿ ಮಗ ಶಾರ್ಟಲ್ಲಿ ಮೂವಿಂಗಲ್ಲಿ ಮಾಡೋಣ ಅಂದರು. ಸ್ವಲ್ಪ ಕಷ್ಟ ಆಯಿತು, ಬಟ್ ನಮಗೆ ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ಏನು ಅಂದರೆ ಕೋಆರ್ಡಿನೇಷನ್ ಕರೆಕ್ಟಾಗಿರ್ಬೇಕು. ಯಾಕೆಂದರೆ ಕೆಳಗಡೆ ಇರೋರ್ಗೆ ಮ್ಯಾಚ್ ಆಗಬೇಕು. ಅದು ನಾನು ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಬಟ್ ಮಾನಿಟ್ರ್ ಬಂದು ನೋಡಿದಾಗ ವಿಷುವಲ್ ಟ್ರೀಟ್ ಇತ್ತಲ್ಲ, ಇದು ಇನ್ನೊಂದು ಸರಿ ಮಾಡ್ತೀರೋಣ ಅಂದ್ಕೊಂಡು ಮಾಡಿದ್ದು. ಸೊ ಇವಾಗ ಕಾರು, ಬಸ್ಸು, ಲಾರಿ ಏನು ಹಚ್ಚಿದ್ರು ಧ್ರುವ ಹತ್ತಕ್ಕೆ ರೆಡಿ. ನನಗೆ ಅದರಲ್ಲೆಲ್ಲ ಕಣ್ಣೋಗ್ತಿದ್ದು ಪಾಪ ಡ್ರೈವರ್ನ ಮೇಲೆ. ಇವ್ರು ಎಷ್ಟು ಕ್ಯಾಲ್ಕುಲೇಟೆಡ್ ರೀತಿಯಲ್ಲಿ ಅವ್ರು ಡ್ರೈವ್ ಮಾಡ್ತಾ ಇರಬೇಕು. ಒಂದು ಇಂಚ್ ಹಿಂದೆ ಮುಂದೆ ಹೋಗೋಂಗಿಲ್ಲ, ಅವರು ಕೂಡ ಅಷ್ಟೇ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮ ಎನರ್ಜಿ ಸಾಂಗ್ನಲ್ಲಿ ಇಬ್ಬರು, ಐ ಥಿಂಕ್ ಎಲ್ಲೂ ಒಂದು ಬೀಟು ಮಿಸ್ ಆಗದಿರೋ ಹಾಗೆ ಎವ್ರಿಥಿಂಗ್ ಇಸ್ ಜಸ್ಟ್ ಸೋ ಪರ್ಫೆಕ್ಟ್, ಸಿಂಕ್ರನೈಸ್ಡ್ ರೀತಿಯಲ್ಲಿ. So all thanks to Mohan Master and Prem sir.
ಯಾಕಂದರೆ ನನಗೆ ಈ ಥರ ಅಡ್ವೆಂಚರಸ್ ಮೂವ್ಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಇಷ್ಟನೇ. ಹೌದು, ಬಿಕಾಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅಲ್ಲ, ಕ್ರಿಯೇಟ್ ಸಮಥಿಂಗ್ ಡಿಫ್ರೆಂಟ್. ಸೊ ಪ್ರೇಮ್ ಸರ್ ಮೋಹನ್ ಮಾಸ್ಟರ್ ಅಷ್ಟು ಕ್ರಿಯೇಟಿವಿಟಿಯಲ್ಲಿ ಯೂನಿಕ್ ಸ್ಟೆಪ್ಸ್ ಎಲ್ಲ ಮಾಡಬೇಕಾದ್ರೆ ಸೊ ನಮಗೂ ಒಂದು ಜೋಶ್ ಇರುತ್ತೆ, ಇಲ್ಲ ಇದು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಇದನ್ನ ಚೆನ್ನಾಗಿ ಅಂತ. ಸೊ ವಿ ವರ್ ವೆರಿ ಎಕ್ಸೈಟೆಡ್. ಭಯ ಅಂತೂ ಇತ್ತು ಯಾಕಂದರೆ ಮೂವಿಂಗ್ ಗಾಡಿ ಮೇಲೆ, ಬಟ್ ಆ ಫೈನಲ್ ಔಟ್ಲುಕ್ ನೋಡಬೇಕಾದ್ರೆ ಇಟ್ ವಾಸ್ ಆಲ್ ವರ್ತ್ ಇಟ್ ಅಂತ ಅನಿಸ್ತು. ಅಬ್ಸಲ್ಯೂಟ್ಲಿ. KD ಸಿನಿಮಾದ ಈ ಸ್ಪೆಷಲ್ ಸಾಂಗ್ ನ ಬಗ್ಗೆ ಆಫ್ ಕೋರ್ಸ್ ಮಾತುಕತೆ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ಡ್. ನಾನ್ ನೇತ್ರ, ರೇಡಿಯೋ ಸಿಟಿಯಲ್ಲಿ ಮಾತ್ರ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.